ಯಾವುದೇ ವ್ಯಕ್ತಿ ಇರಲಿ ಒಂದೊಮ್ಮೆ ಆತನಿಗೆ ಫೇಮ್ ಬಂತಂದ್ರೆ ಸಾಕು, ಒಂದಷ್ಟು ತಿಂಗಳು ಸಖತ್ ಸುದ್ದಿಯಲ್ಲಿರ್ತಾನೆ. ಅಷ್ಟೇ ಯಾಕೆ, ಆತ ಕುಂತರೂ ಸುದ್ದಿ, ನಿಂತರೂ ಕೂಡ ಸುದ್ದಿ, ಎಲ್ಲಿಗೆ ಹೋದ್ರೂ ಸುದ್ದಿ. ಅಂತದೊಂದು ಸುದ್ದಿಗೆ ಕಾರಣ ಆಗಿರೋದು ಗಿಲ್ಲಿ. ಎಸ್, ಗಿಲ್ಲಿ ಬಿಗ್ ಬಾಸ್ ಆಗಿದ್ದ ತಡ ಇನ್ನಿಲ್ಲದಂತೆ ಬ್ಯುಸಿ ಆಗಿತ್ತು ಎಲ್ಲರಿಗೂ ಗೊತ್ತು. ಅವರೀಗ ಎಲ್ಲೇ ಹೋದರೂ ಸುದ್ದಿ, ಏನೇ ಮಾಡಿದ್ರು ಕೂಡ ಸುದ್ದಿ. ಹೌದು, ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಹಿಡಿದು ಬಂದಿದ್ದ ತಡ ಮನೆಗೂ ಹೋಗದಷ್ಟರ ಮಟ್ಟಿಗೆ ಬ್ಯುಸಿ ಆಗ್ಬಿಟ್ರು. ಅವರಿಗೆ ಕಲರ್ಫುಲ್ ವೇದಿಕೆಗಳೇ ಅಪ್ಪಿಕೊಂಡವು, ಒಂದಷ್ಟು ಉತ್ಸವಗಳಲ್ಲೇ ಬ್ಯುಸಿ ಆದರು. ಸಿನಿಮಾಗಳಲ್ಲಿ ನಟಿಸೋಕೆ ಸಾಲು ಸಾಲು ಅವಕಾಶಗಳೇ ಹುಡುಕಿ ಬಂದವು. ಆದರೆ ಗಿಲ್ಲಿ ಮಾತ್ರ ನಟನೆಗಿಂತ ಅವರೊಳಗಿನ ತುಡಿತ ಬಗ್ಗೆ ಸದಾ ಅಪಹಪಿಸುತ್ತಿದ್ದಾರೆ. ಇದೀಗ ಅವರು ನಿರ್ದೇಶನಕ್ಕೆ ಸಜ್ಜಾಗುತ್ತಿದ್ದಾರೆ. ಎಸ್, ಗಿಲ್ಲಿ ಒಬ್ಬ ಅದ್ಭುತ ಪ್ರತಿಭೆ, ಇದರಲ್ಲಿ ಎರಡು ಮಾತಿಲ್ಲ. ಗಿಲ್ಲಿಗೆ ನಟನೆ ಮಾಡುವುದಕ್ಕಿಂತ ಅವರು ನಿರ್ದೇಶನಕ್ಕೆ ಇಳಿಯಬೇಕು ಅನ್ನೋ ತುಡಿತ ಸಾಕಷ್ಟಿತ್ತು. ಮೊದಲಿನಿಂದಲೂ ಅವರು ನಾನೊಬ್ಬ ನಿರ್ದೇಶಕನಾಗಬೇಕು ಅನ್ನುವ ಬಗ್ಗೆ ಯೋಚಿಸುತ್ತಿದ್ದರು. ಆ ನಿಟ್ಟಿನಲ್ಲೇ ಗಿಲ್ಲಿ ಇದೀಗ ಹೊಸ ಪ್ರಾಜೆಕ್ಟ್ ಬಗ್ಗೆ ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಗಿಲ್ಲಿ ಮೊದಲ ಸಿನಿಮಾವೊಂದನ್ನ ನಿರ್ದೇಶನ ಮಾಡೋಕೆ ರೆಡಿ ಆಗಿದ್ದಾರೆ. ನಿರ್ದೇಶನ ಮಾಡುವ ಮೊದಲು ಅವರು ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಆ ಅನುಭವ ಕೂಡ ಇದೆ. ಸದ್ಯ ಅವರು ಕಥೆಯೊಂದನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇಷ್ಟರಲ್ಲೇ ಅವರು ಚಿತ್ರಕಥೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದಾರೆ. ಸದ್ಯ ಗಿಲ್ಲಿ ತಮ್ಮ ಮುಂದಿನ ಚಿತ್ರದ ಬಗ್ಗೆ ಹೇಳಿದ್ದಾರೆ. ಆ ವಿಷಯ ಕೇಳಿಕೊಂಡ ಅವರ ಫ್ಯಾನ್ ಫುಲ್ ಖುಷಿ ಆಗುತ್ತಾರೆ. ಒಂದಷ್ಟು ಮಂದಿ ಕಾಮೆಂಟ್ ಕೂಡ ಮಾಡ್ತಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಹಿಡಿದು ಹೊರಬಂದಿರುವ ಗಿಲ್ಲಿ ಹೆಚ್ಚು ಕಮ್ಮಿ ತಿಂಗಳನ್ನೇ ಕಳೆದಿದ್ದಾರೆ. ಆದರೂ ಅವರ ಹವಾ ಮಾತ್ರ ಕಮ್ಮಿ ಆಗಿಲ್ಲ. ಗಿಲ್ಲಿ ಯಾವುದೇ ವೇದಿಕೆ ಮೇಲೇರಿದ್ರು ಅಲ್ಲಿ ಫ್ಯಾನ್ಸ್ ಕೇಕೆ ಚಪ್ಪಾಳೆಗಳದ್ದೇ ಸತ್ತು. ಈ ನಡುವೆ ಅವರನ್ನ ಯಾವಾಗ ನಿರ್ದೇಶನ ಮಾಡ್ತೀರಿ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಹಾಗಾಗಿ ಅವರು ತಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಸಣ್ಣ ಸುಳಿವನ್ನ ನೀಡಿದ್ದಾರೆ. ಅಲ್ಲಿಗೆ ಗಿಲ್ಲಿ ಹೊಸ ಸಿನಿಮಾ ಮಾಡಲಿದ್ದಾರೆ ಅನ್ನೋ ಮಾತಿಗೆ ಸ್ಪಷ್ಟತೆ ಸಿಕ್ಕಾಗಿದೆ. ಗಿಲ್ಲಿ ಒಬ್ಬ ಒಳ್ಳೆಯ ನಟ, ಅದರಲ್ಲೂ ಅವರ ಟೈಮಿಂಗ್ ಟಾಕ್ ಮಾತ್ರ ಅದ್ಭುತ. ಇದರೊಂದಿಗೆ ಅವರೊಳಗೊಬ್ಬ ನಿರ್ದೇಶಕನೂ ಇದ್ದಾನೆ. ಈಗಾಗಲೇ ಅವರು ನಿರ್ದೇಶನದಲ್ಲೂ ಸೈ ಅನಿಸಿಕೊಂಡಿರುವುದಕ್ಕೆ ಅವರು ಮಾಡಿರುವ ಕೆಲ ಕಿರುಚಿತ್ರಗಳೇ ಸಾಕ್ಷಿ. ಕಿರುಚಿತ್ರಗಳ ಮೂಲಕ ಅವರು ಗುರುತಿಸಿಕೊಂಡಿದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆ ಕಾರಣಕ್ಕೆ ಅವರು ಸಿನಿಮಾವೊಂದನ್ನ ನಿರ್ದೇಶನ ಮಾಡಬೇಕು ಅಂತ ಮೊದಲಿನಿಂದಲೂ ತಯಾರಿ ಮಾಡಿಕೊಳ್ಳುತ್ತಿದ್ದರು. ಅವರನ್ನು ನಿರ್ದೇಶಕರನ್ನಾಗಿ ಜನ ನೋಡುವ ಮೊದಲು ನಟನೆಯ ದರ್ಶನ ಕೊಟ್ಟರು. ಜನರು ಅವರನ್ನ ನಟನಾಗಿ ಅಪ್ಪಿಕೊಂಡರು ಮತ್ತು ಒಪ್ಪಿಕೊಂಡರು. ಈಗ ಗಿಲ್ಲಿ ಸಿನಿಮಾವನ್ನ ನಿರ್ದೇಶನ ಮಾಡುವ ನಿರ್ಧಾರ ಮಾಡಿದ್ದಾರೆ. ನಟನೆ ಸುಲಭವಾಗಿ ಮಾಡಬಹುದು, ಆದರೆ ನಿರ್ದೇಶನ ಸುಲಭವಲ್ಲ. ನಿರ್ದೇಶಕರು ಸಾಮಾನ್ಯವಾಗಿ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ರೆಡಿ ಮಾಡಿಟ್ಟಿರುತ್ತಾರೆ. ನಟರು ಅವರು ಹೇಳಿದಂತೆ ಕ್ಯಾಮ್ರಾ ಮುಂದೆ ನಟನೆ ಮಾಡಿದ್ರಾಯ್ತು, ಇದು ಸುಲಭದ ಕೆಲಸ. ಆದ್ರೆ ನಿರ್ದೇಶನ ಮಾಡಬೇಕು ಅಂದ್ರೆ ಅದಕ್ಕೆ ಅನುಭವ, ತಯಾರಿ ಮತ್ತು ಎಲ್ಲವನ್ನು ನಿಭಾಯಿಸುವ ತಾಕತ್ತು ಬೇಕು. ಸದ್ಯ ಗಿಲ್ಲಿ ನಿರ್ದೇಶನದ ಪಟ್ಟುಗಳನ್ನು ಕಲಿತಿದ್ದಾರೆ. ನಿರ್ದೇಶನದ ಎಲ್ಲ ವಿಭಾಗವನ್ನು ಅರಿತಿದ್ದಾರೆ. ಹಾಗಾಗಿ ಅವರು ತಮ್ಮ ಫ್ಯಾನ್ಸ್ ಕೇಳಿದ ಪ್ರಶ್ನೆಗೆ ಉತ್ತರವಾಗಿದ್ದಾರೆ. ಈಗಾಗಲೇ ಕಥೆಯೊಂದು ರೆಡಿ ಆಗಿದೆ. ಇಷ್ಟರಲ್ಲೇ ಸಿನಿಮಾ ಮಾಡುವ ಆಸೆಯನ್ನ ಹೊರ ಹಾಕಿದ್ದಾರೆ. ಸ್ಕ್ರಿಪ್ಟ್ ಮುಗಿಸಿದ ಬಳಿಕ ಅವರು ಸಿನಿಮಾ ನಿರ್ದೇಶನಕ್ಕೆ ಅಣಿಯಾಗುವ ಸೂಚನೆ ಕೊಟ್ಟು ಫ್ಯಾನ್ಸ್ ಮೊಗದಲ್ಲಿ ಮಂದಹಾಸ ಬೀರಿಸಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.